ವಾಸಣ್ಣ ವಾಸಣ್ಣ. ಓ ಏನಮ್ಮ ಗೀತಾ, ಅಪರೂಪಕ್ಕೆ ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟೆ. ಬಾ ಒಳಗಡೆ. ಇಲ್ಲ ಅಣ್ಣ ಪರವಾಗಿಲ್ಲ. ಹಾಗೆಲ್ಲ ಕಾಜಾ ಮಾಡೋದಕ್ ಬರ್ತಾ ಇದೆ. ಹೂ ಕಟ್ಟೋ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಟೈಲರಿಂಗ್ ಮರ್ತೇ ಬಿಟ್ಟಿಯಾ? ಅದ್ ಹೇಗಣ್ಣ ಮರೆಯಕ್ ಸಾಧ್ಯ? ನೀನ್ ಕಲ್ಸಿದ ವಿದ್ಯೆ ನನ್ಗೆ ಎಷ್ಟು ಸಹಾಯ ಮಾಡ್ತಿದೆ ಗೊತ್ತಾ? ಅಷ್ಟೇ ಅಲ್ಲ, ಇವತ್ ನನ್ ಸಮಸ್ಯೆಗೆ ಕೈ ಇಡ್ತಿರೋದು ಈ ಟೈಲರಿಂಗ್ ವಿದ್ಯೆ ಅಣ್ಣ. ಎಂತ ಸಮಸ್ಯೆ ಹೇಳಿ ಗೀತಾ, ನಾನ್ ಸಹಾಯ ಮಾಡ್ತೀನಿ. ಇಲ್ಲ ವಾಸಣ್ಣ, ಅದನ್ನ ನಾನೇ ಬಗೆಹರಿಸ್ಕೊಂತೀನಿ. ಸದ್ಯಕ್ಕೆ ಒಂದ್ ದಿವ್ಸಕ್ಕೆ ಟೈಲರಿಂಗ್ ಮಿಷಿನ್ ಬಾಡ್ಗೆಗ್ ಬೇಕಿತ್ತಣ್ಣ. ಬಾಡ್ಗೆ ಯಾಕಮ್ಮ, ಸುಮ್ನೆ ತಗೊಂಡೋಗು, ಒಂದ್ ದಿವ್ಸಕ್ಕೆ ತಾನೆ. ಇಲ್ಲ ವಾಸಣ್ಣ, ಅದ್ರಿಂದ ದುಡ್ಡು ದುಡಿತೀನಿ ಅಂದ್ಮೇಲೆ ಅದ್ರ ಬಾಡ್ಗೆ ದುಡ್ಡು ಕೊಡ್ಲೇಬೇಕಲ್ವಾ ಅಣ್ಣ? ಆಯ್ತು ತಾಯಿ, ತಗೊಂಡೋಗು. ಹೇಗ್ ತಗೊಂಡೋಗ್ತೀಯಾ? ಅಣ್ಣ, ಅದು ನನ್ ಸೈಕಲ್ ಮೇಲೆ ತಗೊಂಡೋಗ್ತೀನಿ ಅಣ್ಣ. ಇದ್ರ ಮೇಲ ಇದ್ರ ಮೇಲೆಲ್ಲ ಆಗಲ್ಲಮ್ಮ. ನೀನು ನಿಮ್ ಮನೆ ಅಡ್ರೆಸ್ ಕೊಡು. ನಮ್ ಏರಿಯಾದಲ್ಲಿ ಬಜರಂಗಿ ಅಂತ ಇದ್ದಾನೆ, ಅವನು ಡೋರ್ ಡೆಲಿವರಿ ಸರ್ವಿಸ್ ಅಂತ ಮಾಡ್ತಾನೆ. ಅವನ್ ಕೈಲಿ ಕಳ್ಸ್ಕೊಡ್ತೀನಿ. ಆಯ್ತು ವಾಸಣ್ಣ. ಇಷ್ಟಕ್ಕೂ ಈ ಟೈಲರಿಂಗ್ ಮಿಷಿನ್ ತಗೊಂಡೋಗ್ತಾ ಇರೋದು ಏನಕ್ಕೆ? ಅಣ್ಣ, ಒಂದೊಳ್ಳೆ ಕೆಲ್ಸ ಮಾಡೋಕಣ್ಣ. ಆಯ್ತಣ್ಣ, ತುಂಬಾ ಥ್ಯಾಂಕ್ಸ್. ಹೋಗ್ ಬರ್ತೀನಿ. ಆಯ್ತಮ್ಮ. ಗೀತಾ, ನನ್ನ ಹತ್ರನು ತುಂಡು ಬಟ್ಟೆಗಳು ಒಂದು ಲೋಡ್ ಇದೆ, ಕಳ್ಸ್ಕೊಡ್ಲಾ? ಹಾ ಅಣ್ಣ, ಬರ್ತೀನಿ ಅಣ್ಣ. ಒಳ್ಳೇದಮ್ಮ. ಇಲ್ಲ 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 ಸರ್, ನನ್ನ ಭಾವಜಿ ನಮ್ಮ ಕೈಗೆ ಸಿಗಲ್ಲ, ಮನೆಯವ್ರ ಕೈಗೆ. ಇನ್ ನಿಮ್ಗೆ ಹೆಂಗ್ ಸಿಗ್ತಾರೆ ಪಾಪ? ಒಂದು ಹೆಜ್ಜೆ ಮನೆಗೆ ಇಟ್ರು ಅಷ್ಟರಲ್ಲಿ ಫೋನ್ ಬಂತು, ಹೋದ್ರು. ಮಂತ್ರಿ ಸರ್ ಅವರು, ಕೆಲಸ ಇರುತ್ತೆ ಸಾವಿರ. ನಿಮ್ಮಂಗೆ ಓದ್ಲಾನ? ಸರಿ, ಇಡಿ ಇಡಿ. ನೀನ್ ಹೋಗಿ ಗಾಡಿ ಹತ್ರ ಇರು, ಬರ್ತೀನಿ. ಹುಡುಗ ಚೂಕೌಂಡ್ರಿ ಬಾಬಾ. ಸರ್, ನಾನ್ ಸರ್ ಬಜರಂಗಿ. ಅಲ್ಲ, ನಂಗೆ ಇದೇನು ಟೋಟಲ್ ಆಗಿ ನಂಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ. ಸರ್, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಇದು ಟೈಲರಿಂಗ್ ಮಿಷಿನ್ ತಾನೆ? ಹೌದು ಸರ್. ನಿಮ್ ಕಣ್ಣು ತುಂಬಾ ಚುರುಕು ಸರ್. ಸರ್ ಸರ್, ಇದ್ರಲ್ಲೊಂದು ಸೈನ್ ಹಾಕ್ಬಿಡ್ತೀರಾ? ಯಾಕೆ? ಡೆಲಿವರಿ ಆದ್ಮೇಲೆ ಸೈನ್ ಹಾಕ್ಸ್ಕೋಬೇಕಲ್ಲ ಸರ್. ಇಲ್ಲ ಅಂದ್ರೆ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಏನ್ ಗ್ಯಾರಂಟಿ? ಅದು ಕರೆಕ್ಟ್, ಕೊಡಿ. ಸರ್, ಹಂಗೆ ಮುಂದೆ ಬನ್ನಿ ಸರ್. ಎಲ್ಲಿ? ಇಲ್ಲ, ಬನ್ನಿ ಸರ್, ಒಂದು ಫೋಟೋ ತೆಗೋಣ, ಬನ್ನಿ ಸರ್. ಅದ್ಯಾಕೆ? ಇನ್ನೊಂದು ಪೋಸ್ಟ್ ಕೊಡಿ ಸರ್. ಸೂಪರ್ ಸರ್. ಸರ್, ಫೋಟೋ ಸೂಪರ್ ಸರ್. ನೋಡಿ ಸರ್, ನಿಮ್ ಸ್ಟೈಲ್ ಹೆಂಗಿದೆ ನೋಡಿ ಸರ್. ಮೀಸೆ ನೋಡ್ರಿ, ಸಗದಲ್ಲ. ಒಂದ್ ನಿಮಿಷ ಸರ್. ಹಲೋ, ಹಾ ವಸಣ, ಮಿಷಿನ್ ಡೆಲಿವರಿ ಕೊಟ್ಟಿದ್ದೀನಿ. ಅದು ತಗೊಂಡವ್ರ ಜೊತೆನೆ ಒಂದು ಫೋಟೋ ಕಳ್ಸಿದ್ದೀನಿ, ನೋಡಿ. ಬರಲ್ಲ ಸರ್? ನಿಂತ್ಕೋ. ನೀನ್ ಯಾರು, ಎಲ್ಲಿಂದ ಬಂದೆ, ಇದನ್ನ ಏನಕ್ಕೆ ತಗೊಂಡ್ಬಂದೆ, ನಿನ್ ಕೈಲಿ ಯಾರಿದನ್ನು ಕೊಟ್ಟವ್ರು, ನಾನು ಏನಕ್ಕಯ್ಯ ಇದನ್ನ ಇಸ್ಕೊಂಡೆ? ಕೊಡೋದು ನನ್ನ ಕೆಲಸ, ಕೊಟ್ನಾ? ಕೊಟ್ಟೆ. ಮನೇಲಿ ನೀವು ಇದ್ಮೇಲೆ ತಗೊಳ್ಳೋದು ನಿಮ್ಮ ಕೆಲಸ. ನೀವು ತಗೊಂಡ್ರಾ? ತಗೊಂಡೆ. ಕಳಿಸ್ದವ್ರನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಆರ್ಡ್ರ್ ಕೊಟ್ರಲ್ಲ, ಅವ್ರ ತಲೆ ಕೆಡಿಸ್ಕೊಂತಾರೆ ಬಿಡಿ. ಬಾಯ್, ನಾನೇನು ಬರ್ತೀನಿ. ಹಲೋ, ಮೂಲಂಗಿ, ಬಜರಂಗಿ, ಏನಯ್ಯ ನೀನು? ಈ ಮನೆಯವನಂತೂ ನಂಗೆ ಮರ್ಯಾದೆ ಕೊಡಲ್ಲ, ಹೊರಗಿಂದ ಬಂದವರು ಮರ್ಯಾದೆ ಕೊಡೋದಿಲ್ಲಲ್ಲಪ್ಪ. ಅಷ್ಟಕ್ಕೂ ಈ ಸೆಕೆಂಡ್ ಹ್ಯಾಂಡ್ ಮಿಷನ್ ಯಾರು ಕಳಿಸ್ಕೊಟ್ಟವರು? ಏನಿದು?
ಚಿಂದಿ ಬಟ್ಟೆ ತಾರಣ್ಣ ಅಂಕಲ್. ಅದು ನನಗೆ ಕಾಣ್ತಿದೆ, ನನ್ನ ಕಣ್ಣು ಸರಿ ಇದೆ ನೋಡು. ಮತ್ಯಾಕ್ ಕೇಳ್ತಿದ್ದೀರ ತಾರಣ್ಣ ಅಂಕಲ್? ಅದೇ ಈ ಚಿಂದಿ ಬಟ್ಟೆ ಈ ಮನೆಯಲ್ಲಿ ಅಂದ್ರೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಈ ಕಸ ಯಾಕೆ? ನಿಮ್ಮನ್ನ ಸೋಲ್ಸೋಕೆ. ಏನು ನಿನ್ನ ಮಾತಿನ ಉದ್ದೇಶ? ನಿಮ್ ತಂಗಿ ಹಾಕಿರೋ ಪಂದ್ಯ ಗೆಲ್ಲೋದು. ಈ ಈ ಚಿಂದಿ ಬಟ್ಟೆ ಇಟ್ಕೊಂಡು ನೀನು ಪಂದ್ಯ ಗೆಲ್ತೀಯ? ಇದನ್ನ ಹೊಲ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ಮಾರ್ಕೊಂಡು ದುಡ್ಡು ಸಂಪಾದಿಸಿ ಕಾಲೇಜ್ ಫೀಸ್ ಕಟ್ಟಿ ಪಂದ್ಯ ಗೆಲ್ತೀನಿ. ಅಂದ್ರೆ ಪಂತ ಒಪ್ಕೊಂಡ್ಮೇಲೆ ಪ್ರಯತ್ನ ನಡಿಲೇಬೇಕಲ್ವಾ ತಾರಣ್ಣ ಅಂಕಲ್? ಅಂದ್ರೆ ನಿನ್ನ ಪಂಥಕ್ಕೆ ನನ್ನ ತಂಗಿಯಮ್ಮನ ಈ ಬಂಗಲೆ ಕಸದ ತೊಟ್ಟಿ ಆಗ್ಬೇಕು? ಇದು ಕಸ ಅಲ್ಲ ತಾರಣ್ಣ ಅಂಕಲ್, ಕಸದಿಂದ ರಸ. ಲೇ ನೀನ್ ನಮ್ಮನೆಗೆ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸ್ತೀಯ ನೀನು? ಅದನ್ನೀಗ ನೀವು ಮಾಡ್ತಿದ್ದೀರಾ. ಹೌದು, ನನಗೆ ಅಧಿಕಾರ ಇದೆ. ಯಾಕಂದ್ರೆ ನಾನು ಈ ಮನೆಯವನು, ನೀನು ಕಳ್ಳದಾರಿಯಲ್ಲಿ ಬಂದು ಈ ಮನೆಗೆ ಸೇರ್ಕೊಂಡಿರೋ ಸೊಸೆ. ಏನು ನೆಟ್ಗಿರೋ ದಾರಿಲಿ ನೀವ್ ಬಂದಿದ್ರೆ ನಾನ್ ಯಾಕೆ ಕಳ್ದಾರಿ ಹುಡ್ಕೋಬೇಕಿತ್ತು? ಕಳ್ದಾರಿ ಅಂತ ನೀವ್ ಹೇಳಿದ್ರು ನೇರವಾಗಿ ಈ ಮನೆ ಹೊಸ್ಲು ಮೆಟ್ಕೊಂಡ್ ಬಂದಿರೋಳ್ ನಾನು. ಅಂದ್ರೆ ಈ ಮನೆಗ್ ಸೇರ್ದವಳು ಅಂತ. ಆದ್ರೆ ನೀವ್ಯಾರು? ನಿಮ್ಮ ತಂಗಿ ಈ ಮನೆ ಯಜಮಾನನ ಕೈ ಹಿಡಿದು ಬಂದಿದ್ದಾಳೆ ಅಂತ ಅವ್ರ ನೆರಳಲ್ಲಿ ನಿಮ್ ಬಿಟ್ಟಿ ಜೀವನದ ರೊಟ್ಟಿ ತೊಟ್ಕೊಂತಿರೋರು. ಏಯ್ ನೋಡು ನಿನ್ ಏಯ್ ಕಣ್ಣು ಮುಚ್ಕೊಂಡ್ ಸ್ವಲ್ಪ ಯೋಚನೆ ಮಾಡಿ. ನೀವು ಬಾವಾಜಿ ಬಾವಾಜಿ ಅಂತ ಓಡಾಡ್ತಿರೋ ಬಕೀಟ್ ಆಸಾಮಿ ಅಂತ ಅನ್ಸ್ತಿಲ್ವಾ? ಸ್ವಂತ ಕಾಲ್ ಮೇಲೆ ನಿಲ್ಲಕ್ ತಾಕತ್ತಿಲ್ದಿರೋ ತರ್ಲೆ ಅಂತ ಅನ್ಸ್ತಿಲ್ವಾ? ಏನ್ ನನ್ ಬೈತಿದೆ ನಿನ್ನ? ನನ್ನ ಒಂದ್ಸತಿ ಕನ್ನಡಿ ಮುಂದೆ ನಿಂತು ನಿಮ್ಮ ನೀವು ನೋಡ್ಕೊಳ್ಳಿ. ನಿಮ್ಮ ಪ್ರತಿಬಿಂಬನೆ ನೀವು ಯೋಗ್ಯತೆ ಇಲ್ದಿರೋ ಮನುಷ್ಯ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಈ ಮನೇಲಿ ಹೊರಗಿನವ್ರು ನೀವು, ಒಳಗಿನವಳು ನಾನು. ನಿಮಗಿನ್ನ ಜಾಸ್ತಿ ಅಧಿಕಾರ ಇರೋದು ನನಗೆ. ಏ ನೀನ್ ಅದೆಲ್ಲ ಬಿಟ್ಟಾಕ ಇವಾಗ ಏನ್ ಮಾಡ್ತೀಯ ನೀನ್? ಅದುಗಳು ನೀನ್ ದೊಡ್ಡ ಆರ್ಡರ್ ಸಿಕ್ಕಿದೆ. ಈ ಬಟ್ಟೆಗಳಲ್ಲಿ ಮುಖಕ್ಕೆ ಮಾಸ್ಕ್ ಹೊಲಿತೀನಿ, ಮಾರ್ತೀನಿ. 25,000 ರೂಪಾಯಿ ಸಂಪಾದಿಸಿ ಸೆಮಿಸ್ಟರ್ ಫೀಸ್ ಕಟ್ತೀನಿ, ಪಂದ್ಯ ಗೆಲ್ತೀನಿ. ಸದ್ಯಕ್ಕೆ ನಾನ್ ಈ ಮನೇಲಿ ಇರೋದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಈ ಬಟ್ಟೆಗಳನ್ನೆಲ್ಲ ಹಾಕಕ್ಕೆ ನಮ್ಮನೆ ಚಿಕ್ಕದಾಗಿರೋದು. ಇನ್ನು 2 ಲೋಡ್ ಬರುತ್ತೆ. ಏನಂದೆ? ಡೋಂಟ್ ಡಿಸ್ಟರ್ಬ್ ಮೀ ತಾರಣ್ಣ ಅಂಕಲ್, ನನಗ್ ತುಂಬಾ ಕೆಲ್ಸ ಇದೆ. ಅಯ್ಯೋ, ಎಷ್ಟೊತ್ತಾಗುತ್ತಪ್ಪ ಅಮ್ಮ ಅದು? ಮಾಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ನಡಿ ವಿಜಿ, ಮನೆಗೆ ಹೋಗೋಣ. ಅಮ್ಮ, ಮಾಮ ಫೋನ್. ಒಂದ್ 5 ನಿಮಿಷ ಮನೇಲಿಲ್ಲ ಅಂದ್ರೆ ಅಣ್ಣನ ತಲೆಯಲ್ಲಿ 1000 ಡೌಟ್ ಓಡ್ತಾ ಇರತ್ತೆ. ಕೊಡಿಲಿ. ಹಲೋ, ಏನಣ್ಣ? ತಂಗೆವಾ, ಅನಾಹುತ ಆಗೋಗಿದೆ, ನೀನು ಅರ್ಜೆಂಟ್ ಆಗಿ ಬಾ. ಬೇಗ ಬಾ, ಬೇಗ ಬಾ. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಮೇಲೆ ಹೊರಗಡೆ ಬಂದಿದ್ದೀನಣ್ಣ. ಏನಾಯ್ತು? ಏನ್ ವಿಷಯ? ತಂಗೆವಾ, ಆ ಗೀತಾ ನಿನ್ನನ್ನು ಚಾಲೆಂಜಲ್ಲಿ ಸೋಲ್ಸೋಕೆ ಇನ್ನೇನೋ ಪ್ಲಾನ್ ಮಾಡಿಬಿಟ್ಟಿದ್ದಾಳೆ ತಂಗೆವಾ. ಅವಳಿಗೆ ಇನ್ನೇನು ದಾರಿ ಇಲ್ಲ ಅಂತ ನಾವು ಅನ್ಕೊಂಡ್ಬಿಟ್ರೆ ಅವಳು ಬೇರೆ ಇನ್ನೇನೋ ದಾರಿ ಹುಡ್ಕೊಂಡ್ಬಿಡ್ತಾಳೆ ತಂಗೆವಾ. ಅವಳು ಹೋಗ್ತಿರೋ ದಾರಿ ನೋಡಿದ್ರೆ ಚಾಲೆಂಜಲ್ಲಿ ಗೆದ್ದೇ ಬಿಡ್ತಾಳೇನೋ ಅಂತ ಅನಿಸ್ಬಿಟ್ಟಿದ್ದೆ ತಂಗೆವಾ. ಏನ್ ಮಾಡಿದ್ಲು? ಅವಳೇನೋ ಮಾಡ್ತಾಳೆ, ಅಲ್ಲಿ ಹೋಗಿ ನಾವು ಕಲ್ಲು ಹಾಕ್ಬಹುದು ಅಂತ ನಾವು ಅನ್ಕೊಂಡ್ಬಿಟ್ರೆ ಏನು ಮಾಡ್ಬೇಕಂತಿದ್ದಾಳೋ ಅದು ನಮ್ಮ ಕಣ್ಣೆದುರಿಗೆ ಮಾಡ್ತಿದ್ದಾಳ ತಂಗೆವಾ. ಕದಲಿಸಿದ್ರೆ ಹೋಗ್ತಿಲ್ಲ. ನಾನು ಬೆದರಿಸಕ್ ಹೋದ್ರೆ ನನಗೆ ಬೆವರಿಳಿಸ್ತಾಳೆ ತಂಗೆವಾ. ಈಗ ಏನ್ ಮಾಡಿದ್ಲು? ಈಗ ಏನ್ ಮಾಡೋ ತಂಗೆವಾ? ಲೇ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಗಡೆ ಹೋಗ್ತಾ ಇರ್ಬೇಕು ಅಂತಂದ್ರೆ ಹೊರಗಡೆಯಿಂದ ಬಂದಿರೋ ನೀನು ಹೋಗು ಅಂತ ನನ್ನೇ ದಬಾಯಿಸ್ತಾಳೆ ತಂಗೆವಾ ಅವಳು. ಬರ್ತೀನಿರು. ಏನಂತಮ್ಮ? ಗೀತಾ ಮನೆಗ್ ಬಂದಿದ್ದಾಳಂತೆ. ಈಗ ಮನೆಗ್ ನಡಿ.
ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ. ಒಂದ್ ನಿಮಿಷ ಇದು ನಿಮ್ಗಲ್ಲ, ಕಷ್ಟಪಡ್ತಾ ಇರೋ ಗೀತಾ ಮೇಡಮ್ಗೆ. ಮೇಡಮ್ ಗೀತಾ ಮೇಡಮ್, ಥ್ಯಾಂಕ್ಸ್ ಕಣ್ಮಣಿ. ಮರುಭೂಮಿಯಲ್ಲಿರೋ OSS ನೀನು. ಥ್ಯಾಂಕ್ ಯು ಮೇಡಮ್. ನೋಡು, ಇಲ್ಲಿ ನಡೀತಿರೋ ಅನಾಹುತ ನಂಗೆ ನನ್ನ ಕೈಲಿ ನೋಡಕ್ ಹಾಕಿಲ್ಲ ತಂಗ್ಯವ. ಬಾ ನನ್ನ ತಂಗಿಯಮ್ಮ ಎಂಟ್ರಿ ಕೊಟ್ಟಾಯ್ತು. ನನ್ನ ತಂಗಿಯವ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಮೇಲೆ ಸೌಂಡ್ ಅವಳದ್ದು ಮಾತ್ರ ಇರಬೇಕು. ಬಾಕಿದೇನಿದ್ರು